ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ನಾ ಎರಡು ಮಾತಾಡೋ ಮೊದಲು ಒಂದು ಬಸವಣ್ಣನ ವಚನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀನನು ಕಣ್ಣಲ್ಲಿ ಮುಳುಗುವರಯ್ಯ, ಮರವನ್ನು ಕಂಡಲ್ಲಿ ಸುತ್ತುವರಯ್ಯ. ನೀನನು ಕಣ್ಣಲ್ಲಿ ಮುಳುಗುವರಯ್ಯ, ಮರವನ್ನು ಕಂಡಲ್ಲಿ ಸುತ್ತುವರಯ್ಯ. ಬತ್ತುವ ಜಲವ ಒಣಗುವ ಮರವ, ಬತ್ತುವ ಜಲವ ಒಣಗುವ ಮರವ, ಎತ್ತಬಲ್ಲರಯ್ಯ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಇಲ್ಲಿ ಒಂದು ಸಣ್ಣ ನನ್ನ ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಜಗಜ್ಯೋತಿ ಬಸವಣ್ಣನವರ ನಾನೇನು ಎನಿಸ್ತಾ, ಹಾಗೆ ನಮ್ಮ ಮಹಾಮನೆಯ ಸಂಸ್ಥಾಪಕರಾದ ಶ್ರೀ ಬಸವಾನಂದ ಸ್ವಾಮಿ ಅಪ್ಪಾಜಿಯವರ ಅಳಿದವರಿಗೆ ನೆನೆಸುತ್ತಾ, ಎಲ್ಲರಿಗೂ ವಿಶೇಷವಾಗಿ ಶರಣಾರ್ಥಿಗಳು. ಬಸವಣ್ಣನವರ ಜಯಂತಿಯನ್ನ ಆಚರಿಸ್ತಾ ಇರೋದು ನಾನು ಉತ್ತರ ಕರ್ನಾಟಕದಲ್ಲಿ ಆಚರಿಸುವಷ್ಟು ವಿಶೇಷವಾಗಿ ಬೇರೆ ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಇವತ್ತು ಕಣ್ಣಾರೆ ಕಂಡೆವು. ಎಷ್ಟು ಅದು ಹೇಳ್ಕೊಳ್ಳೋಕ್ಕೂ ಏನೋ ಬಹಳ ವಿಶೇಷ ಅನಿಸುತ್ತೆ, ಮನಸ್ಸಿಗೆ ಬಹಳ ಸಂತೋಷ ಅನಿಸುತ್ತೆ. ನಮ್ಮ ಇದು ಬಸವಣ್ಣನವರ ಈ ಜಯಂತಿ ಆಚರಣೆಯನ್ನು ನೋಡುವಾಗ ಬಹಳ ಸಂಭ್ರಮದಿಂದ ಎಲ್ಲರೂ ಸಂತೋಷವಾಗಿ ಈ ಸಂಭ್ರಮವನ್ನು ಅನುಭವಿಸ್ತಾ ಇದ್ದೀವಿ. ಕೆಲವು ಕಡೆಗಳಲ್ಲಿ ಬಸವಣ್ಣನವರು ಅಂದ ತಕ್ಷಣ ಬಸವ ಜಯಂತಿ ಅಂತ ಅಂದಾಗ ತುಂಬ ಕಡೆಗಳಲ್ಲಿ ನೋಡಿದ್ದೀನಿ ನಾನು. ದನಕರುಗಳನ್ನ ಎಲ್ಲವನ್ನ ತೊಳೆದು ಶೃಂಗಾರ ಮಾಡಿ ಬಸವಣ್ಣನವ್ರನ್ನ ಪೂಜೆ ಮಾಡ್ತಾರೆ. ಅವ್ರಿಗೆ ವಿಶೇಷವಾಗಿ ಬಸವಣ್ಣವರು ಅಂತ ಹೇಳಿದ್ರೆ ನಮ್ಮ ಈ ಬಸವಣ್ಣನವರು ಅಂತ ಅಂದ್ಕೊಂಡಿಲ್ಲ, ದನಕರುಗಳೇ ಬಸವಣ್ಣನವರು ಅಂತ ಅಂದ್ಕೊಂಡು ಪೂಜೆ ಮಾಡ್ತಾರೆ. ಖಂಡಿತವಾಗ್ಲೂ ಅವರ ಹೆಸರಲ್ಲಿ ದನಕರುಗಳನ್ನ ಪೂಜೆ ಮಾಡ್ತಾ ಇರೋದು ನಿಜವಾಗ್ಲೂ ವಿಶೇಷ ಅನಿಸುತ್ತೆ. ಯಾಕೆಂದ್ರೆ ದನಕರುಗಳಿಲ್ಲದೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಅದು ಒಂದು ಭಾಗ. ಹಾಗಾಗಿ ಎಷ್ಟೋ ಸಾರಿ ನಾನು ಹೇಳ್ತಾ ಇದ್ದೆ, ಬಸವಣ್ಣನವರು ಅಂದರೆ ಫೋಟೋ ತೋರಿಸಿ ಹೇಳ್ತಾ ಇದ್ದೆ ನಾನು, ಬಸವಣ್ಣನವರು ಅಂದರೆ ಇವರು. ಆದರೆ ಬಸವಣ್ಣನವರು ಅಂದ ತಕ್ಷಣವೇ ಈ ನಮ್ಮ ಅವರ ವಿಶೇಷವಾಗಿ ಅವರ ಜಯಂತಿಯ ವಿಶೇಷವಾಗಿ ದನಕರುಗಳನ್ನು ಪೂಜೆ ಮಾಡ್ತಾ ಇದ್ದಾರೆ. ಅದು ಒಂದು ರೀತಿ ವಿಶೇಷನೇ ಅವರ ಹೆಸರಲ್ಲಿ ಈ ರೀತಿ ಪೂಜೆ ಮಾಡೋದು ಅಂತ ಹೇಳಿ. ಆದರೆ ಇವರು ನಮಗೆ ನೀಡಿರುವಂಥ ಇಡೀ ಜಗತ್ತಿಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವರ ಆದರ್ಶಗಳನ್ನು ಸ್ವಲ್ಪನಾದರೂ ನಾವು ಆದರ್ಶಗಳನ್ನು ಫಾಲೋ ಮಾಡ್ತಾ ನಡೆದ್ರೆ, ಅವರನ್ನ ಹಿಂಬಾಲಿಸ್ತಾ ಹೋದರೆ ಅವರ ಆದರ್ಶಗಳನ್ನ, ಖಂಡಿತವಾಗ್ಲೂ ಎಲ್ಲೂ ಕೂಡ ಯಾವುದೇ ಕೆಟ್ಟ ಘಟನೆಗಳು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಕೂಡ ಒಂದೇ ಮನೆಯವರಂತೆ ಪ್ರೀತಿಯಿಂದ ಸಂತೋಷದಿಂದ ಹೊಂದಾಣಿಕೆಯಲ್ಲಿ ಬದುಕೋದಕ್ಕೆ ಸಾಧ್ಯ ಇದೆ. ಆದರೆ ಪ್ರತಿಯೊಬ್ಬರೂ ಕೂಡ ಅವರ ಆದರ್ಶಗಳಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡದಂತೂ ಖಂಡಿತವಾಗ್ಲೂ ಯಾವ ಮನುಷ್ಯನಿಗೂ ಯಾವ ಜನಗಳ ಮಧ್ಯದಲ್ಲೂ ಕೂಡ ಯಾವುದೇ ಕೆಟ್ಟ ಘಟನೆಗಳು ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಒಂದು ಸಾಧನೆಯ ಹಾದಿಯಲ್ಲಿ ಅದನ್ನು ಸ್ಮರಿಸ್ತಾ ಅವರ ಆದರ್ಶಗಳನ್ನು ನಾವು ಕೂಡ ಸ್ವಲ್ಪವಾದರೂ ಅವರ ಹಾದಿಯಲ್ಲಿ ನಡೀತಾ ಎಲ್ಲರೂ ಸಂತೋಷದಿಂದ ಸಾಮರಸ್ಯವಾಗಿ ಪ್ರೀತಿಯನ್ನು ಹಂಚುತ್ತಾ, ಎಲ್ಲರಿಗೂ ಗೊತ್ತಿದೆ ಪ್ರೀತಿಯನ್ನು ಹಂಚುತ್ತಾ ಬೆಳೆದ್ರೆ ಅದು ಇನ್ನೂ ಹೆಚ್ಚೆಚ್ಚು ಆಗ್ತಾ ಹೋಗುತ್ತೆ ಅಂತ ಹೇಳಿ. ಹಾಗಾಗಿ ಎಲ್ಲರೂ ಪ್ರೀತಿಯನ್ನು ಹಂಚ್ಕೊಳ್ತಾ ಎಲ್ಲರೂ ಪ್ರೀತಿಯಿಂದ ಸಂತೋಷವಾಗಿ ಬದುಕೋದಿಕ್ಕೆ ಆದಾಗಿ ನಡೆಯೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ.